ಹಾಯ್ ಎವ್ರಿವನ್, ವೆಲ್ಕಮ್ ಟು ಶ್ರೈಕ್ ಸ್ಟಡೀಸ್. ಇವತ್ತಿನ ಸೆಷನ್ ಅಲ್ಲಿ ಬಂದ್ಬಿಟ್ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಕ್ವಿಕ್ ರಿವಿಷನ್ ಮಾಡ್ತಾ ಇದ್ದೀನಿ. ಸೊ ಈ ಸೆಷನ್ ಅಲ್ಲಿ ಟಾಪಿಕ್ಸ್ ಬಂದ್ಬಿಟ್ಟು ಮೈಕ್ರೋಸ್ಪೊರಾಂಜಿಯಂ, ಮೆಗಾಸ್ಪೊರಾಂಜಿಯಂ, ಪಾಲಿನೇಷನ್, ಡಬಲ್ ಫರ್ಟಿಲೈಸೇಷನ್, ಅಪೋಮಿಕ್ಸಿಸ್ ಅಂಡ್ ಪಾಲಿಎಂಬ್ರೋನಿ. ಈ ಎಲ್ಲಾ ಟಾಪಿಕ್ಸ್ ಒಂದ್ಸಲ ಕ್ವಿಕ್ ರಿವೈಸ್ ಮಾಡ್ತೀನಿ. ಇದು ನಿಮ್ ಬೋರ್ಡ್ಸ್ಗೆ ಆಸ್ ವೆಲ್ ಆಸ್ KCET ನೀಟ್ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಮೈಕ್ರೋಸ್ಪೊರಾಂಜಿಯಂ ನೋಡೋಣ. ಮೈಕ್ರೋಸ್ಪೊರಾಂಜಿಯಂ ಇದರಲ್ಲಿ ಸ್ಟೆಮನ್ ಮತ್ತೆ ಆಂಥರ್ ಬಗ್ಗೆ ನೋಡ್ತೀವಿ ನಾವು. ಸೊ ಸ್ಟೆಮನ್ ಅಲ್ಲಿ ಟೂ ಪಾರ್ಟ್ಸ್ ಇರುತ್ತೆ ಯೂಶುವಲಿ. ಒನ್ ಈಸ್ ಫಿಲಾಮೆಂಟ್, ಅನದರ್ ಇಸ್ ಆಂಥರ್. ಈ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಕಾಣಿಸುತ್ತಲ್ಲ, ಅದು ಫಿಲಾಮೆಂಟು. ಇನ್ನೊಂದು ಲೋಬ್ ಲೈಕ್ ಸ್ಟ್ರಕ್ಚರ್ ಕಾಣೋದು ಆಂಥರ್. ಈ ಫಿಲಾಮೆಂಟ್ ಟಿಪ್ಪಿಗೆ ಅಟ್ಯಾಚ್ ಆಗಿರೋದು ಆಂಥರ್. ಸೊ ಆಂಥರ್ ಅಲ್ಲಿ ಏನಿರುತ್ತೆ, ಟೂ ಲೋಬ್ಸ್ ಇರುತ್ತೆ. ಅದಕ್ಕೆ ನಾವೇನಂತೀವಿ ಬೈಲೋಬ್ ಸ್ಟ್ರಕ್ಚರ್ ಅಂತೀವಿ. ಸೊ ಒಂದು ಲೋಬ್ ಅಲ್ಲಿ ಟೂ ಪೋಲನ್ ಸ್ಯಾಕ್ಸ್ ಇರುತ್ತೆ. ಒನ್ ಲೋಬ್ ಅಲ್ಲಿ ಟೂ ಪೋಲನ್ ಸ್ಯಾಕ್ಸ್ ಅಂದ್ರೆ ಟೂ ಲೋಬ್ ಅಲ್ಲಿ ಎಷ್ಟು ಪೋಲನ್ ಸ್ಯಾಕ್ಸ್? 4 ಪೋಲನ್ ಸ್ಯಾಕ್ಸ್ ಇರುತ್ತೆ. ಈ ಆಂಥರ್ ಹಿಂದಿನ ಭಾಗದಲ್ಲಿ ಒಂದು ಸ್ಟರೈಲ್ ಟಿಶ್ಯೂ ಇರುತ್ತೆ. ಅದು ಲೋಬ್ಸ್ ಮಧ್ಯೆ ಹಿಂದಿನ ಭಾಗದಲ್ಲಿ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕನೆಕ್ಟಿವ್ ಟಿಶ್ಯೂ ಅಂತೀವಿ. ಸ್ಟರೈಲ್ ಟಿಶ್ಯೂ ಅಂದ್ರೆ ಇನ್ಫರ್ಟೈಲ್ ಟಿಶ್ಯೂ. ಓಕೆ, ಇದಕ್ಕೆ ಕನೆಕ್ಟಿವ್ ಟಿಶ್ಯೂ ಅಂತೀವಿ. ಈ ಕನೆಕ್ಟಿವ್ ಟಿಶ್ಯೂ ಇದನ್ನ NCERT ಅಲ್ಲಿ ಕೊಟ್ಟಿಲ್ಲ. ಇದು ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ KCET ಮತ್ತೆ ನೀಟ್ಗೆ ಹೆಲ್ಪ್ ಆಗುತ್ತೆ. ಸ್ಟೇಟ್ಮೆಂಟ್ ವೈಸ್ ಕೊಡ್ತಾರೆ ನಿಮ್ಗೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫಿಗರ್ ಬಿ ಅಲ್ಲಿ ನೋಡ್ತಾ ಇರೋದು ನೀವು ಆಂಥರ್. ಇದು ಬೈಲೋಬ್ ಸ್ಟ್ರಕ್ಚರ್ ಹ್ಯಾಸ್ ಆಲ್ರೆಡಿ ಲರ್ನ್ ಅಂಡ್ ಡೈಥೀಕಸ್. ಥೀಕಸ್ ಮೀನ್ಸ್ ಡೈ ಮೀನ್ಸ್ ಟೂ ಕ್ಯಾವಿಟೀಸ್ ಇದೆ. ಅಂದ್ರೆ ಆಕ್ಚುಲಿ ವಾಟ್ ಈಸ್ ಅ ಥೀಕಾ ಇನ್ ದ ಆಂಥರ್ ಮೀನ್ಸ್ ಇಟ್ಸ್ ಅ ಚೇಂಬರ್ ವೇರ್ ದ pollen grains grow. Okay, in the anther there will be a chamber where the pollen grains grow. That is called as theca in the anther. So two cavities irutte, bilobed structure irodinda two cavities, that is dithecus, and 4 microsporangia are formed inside the anther. Next, structure of microsporangium nodona. ಇದರಲ್ಲಿ 4 layers ಇರುತ್ತೆ: epidermis, endothelium, middle layer and tapetum. So you remember it has a E square MT. One E for epidermis, another for endothelium, another M for middle layer and T for tapetum. Epidermis, endothelium, middle layer ಬಂದ್ಬಿಟ್ಟು ಫಂಕ್ಷನ್ ಏನಂದ್ರೆ ಪ್ರೊಟೆಕ್ಷನ್ ಮತ್ತೆ ಡೈಸೆನ್ಸ್ ಆಫ್ ಆಂಥರ್ ಟು ರಿಲೀಸ್ ದ pollen grains. ಡೈಸೆನ್ಸ್ ಮೀನ್ಸ್ ಟು ಸ್ಪ್ಲಿಟ್ ಆರ್ ಬರ್ಸ್ಟ್ ಔಟ್. ಅದೇನ್ ಮಾಡುತ್ತಂದ್ರೆ ಆಂಥರ್ ಸ್ಪ್ಲಿಟ್ ಆಗಿ ಆರ್ ಬರ್ಸ್ಟ್ ಆಗಿ ಏನ್ ಮಾಡುತ್ತೆ, ಪೋಲನ್ ಗ್ರೇನ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಇದು ಎದ್ರ ಫಂಕ್ಷನ್ ಅಂದ್ರೆ ಎಪಿಡರ್ಮಿಸ್, ಎಂಡೋಥೀಶಿಯಂ ಅಂಡ್ ಮಿಡಲ್ ಲೇಯರ್ ಫಂಕ್ಷನ್. ಅಂಡ್ ಟ್ಯಾಪಟಮ್ ಫಂಕ್ಷನ್ ಏನಂದ್ರೆ ಇಟ್ ಹೆಲ್ಪ್ಸ್ ಇನ್ ದ ನರಿಶ್ಮೆಂಟ್ ಆಫ್ ಪೋಲನ್ ಗ್ರೇನ್ಸ್. ಮತ್ತೆ ಇದರಲ್ಲಿ ಡೆನ್ಸ್ ಸೈಟೋಪ್ಲಾಸಮ್ ಇರುತ್ತೆ ಅಂಡ್ ಮೋರ್ ದೆನ್ ಒನ್ ನ್ಯೂಕ್ಲಿಯಸ್ ವಿಲ್ ಬಿ ಪ್ರೆಸೆಂಟ್ ಇನ್ tapetum. And in the center of this microsporangium there will be one tissue, that is you can see a sporogenous tissue. Sporogenous tissue ಅಂತಂದ್ರೆ ಇಲ್ಲಿ compactly arranged of homogeneous cells. Compactly means very closely or very tightly homogeneous cells arrange ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ sporogenous tissue ಅಂತೀವಿ. ಈ sporogenous tissue center of the microsporangiaದಲ್ಲಿ ಪ್ರೆಸೆಂಟ್ ಇರುತ್ತೆ. Microsporogenesis. The process of formation of microspores from the pollen mother cell through meiosis is called as microsporogenesis ಅಂತ ಕರಿತೀವಿ. ಸ್ಪೋರೋಜಿನಸ್ ಟಿಶ್ಯೂ ಬಂದ್ಬಿಟ್ಟು ಸೆಂಟರ್ ಆಫ್ ಮೈಕ್ರೋಸ್ಪೊರಾಂಜಿಯಮ್ ಅಲ್ಲಿ ಇರುತ್ತೆ. ಅದರ್ ಸೆಲ್ಸ್ ಅಂದ್ರೆ ಸ್ಪೋರೋಜಿನಸ್ ಸೆಲ್ಸ್ ಡಿಫ್ರೆನ್ಶಿಯೇಟ್ ಟು ಫಾರ್ಮ್ ದ ಮಯೋಸೈಟ್ಸ್ ವಿಚ್ ಅಂಡರ್ಗೋ ರಿಡಕ್ಷನಲ್ ಡಿವಿಷನ್. ರಿಡಕ್ಷನಲ್ ಡಿವಿಷನ್ ಇಸ್ ನಥಿಂಗ್ ಬಟ್ ಮಯೋಸಿಸ್. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ 4 ಹ್ಯಾಪ್ಲಾಯ್ಡ್ ಮೈಕ್ರೋಸ್ಪೋರ್ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ ಅಂತ ಕರಿತೀವಿ. ಆಮೇಲೆ ಆಂಥರ್ ಯಾವಾಗ ಮ್ಯಾಚೂರ್ ಆಗುತ್ತೆ ಮತ್ತೆ ಡಿಹೈಡ್ರೇಟ್ ಆಗುತ್ತೆ ಅಂದ್ರೆ ವಾಟರ್ ಲೆವೆಲ್ ಕಡಿಮೆ ಆದಾಗ ಮೈಕ್ರೋಸ್ಪೋರ್ಸ್ ಡಿಸೋಸಿಯೇಟ್ ಫ್ರಮ್ ಈಚ್ ಅದರ್ ಅಂಡ್ ಡೆವಲಪ್ ಇಂಟು ಪೋಲನ್ ಗ್ರೇನ್ ಆಗಿ ಡೆವಲಪ್ ಆಗ್ತೈತೆ. ನೆಕ್ಸ್ಟ್ pollen grains. Pollen grains usually it's a male gametophytes and 25 to 50 micrometers in diameter. ಇದರಲ್ಲಿ 2 layers ಇರುತ್ತೆ. ಒಂದು outer layer exine ಅಂತ ಕರಿತೀವಿ, inner layer intine ಅಂತ ಕರಿತೀವಿ. Outer layer exine which is hard and it is made up of sporopollen, highly resistant. Okay, it can withstand high temperature and strong acids and alkali, and no enzyme that degrades the sporopollen is so far found till now. ನೆಕ್ಸ್ಟ್ ಸ್ಪೋರೋಪೊಲಿನ್ ಎಲ್ಲ ಆಬ್ಸೆಂಟ್ ಇರುತ್ತೆ ಅಲ್ಲೇ ಜರ್ಮ್ ಪೋರ್ ಪ್ರೆಸೆಂಟ್ ಇರುತ್ತೆ.
ಫಂಕ್ಷನ್ ಏನು germ pores ಅಂದ್ರೆ ದೇ ಹೆಲ್ಪ್ ಇನ್ ದ ಕ್ರಿಯೇಷನ್ ಆಫ್ pollen tube ಕ್ರಿಯೇಟ್ ಮಾಡಿ ಇಟ್ ರಿಲೀಸಸ್ ದ ಮೇಲ್ ಗ್ಯಾಮೆಟ್ಸ್ ಡ್ಯೂರಿಂಗ್ ದ ಫರ್ಟಿಲೈಸೇಷನ್. ಓಕೆ, ಇನ್ನರ್ ಲೇಯರ್ ಬಂದ್ಬಿಟ್ಟು ಇಂಟೈನ್, ಇಟ್ ಈಸ್ ಕಂಪೋಸ್ಡ್ ಆಫ್ cellulose and pectin. Okay, then cytoplasm of pollen grain. Cytoplasm pollen grain ಅದು ಪ್ಲಾಸ್ಮಾ ಮೆಂಬ್ರೇನ್ ಇಂದ ಸರೌಂಡ್ ಆಗಿರುತ್ತೆ. ಆಮೇಲೆ ಪೋಲನ್ ಗ್ರೇನ್ ಮೆಚೂರ್ ಆದಾಗ ಅದರಲ್ಲಿ ಎರಡು ಸೆಲ್ಸ್ ಇರುತ್ತೆ, ಒಂದು ವೆಜಿಟೇಟಿವ್ ಸೆಲ್ ಮತ್ತೆ ಜನರೇಟಿವ್ ಸೆಲ್ ಇರುತ್ತೆ. ವೆಜಿಟೇಟಿವ್ ಸೆಲ್ಗೆ ಜನರೇಟಿವ್ ಸೆಲ್ಗೆ ಡಿಫ್ರೆನ್ಸ್ ಏನಂದ್ರೆ ವೆಜಿಟೇಟಿವ್ ಸೆಲ್ ವಿಲ್ ಬಿ ಬಿಗ್ಗರ್ ಒನ್. ಓಕೆ, ಮತ್ತೆ ಜನರೇಟಿವ್ ಸೆಲ್ ವಿಲ್ ಬಿ ಸ್ಮಾಲರ್ ಒನ್. ಅಂಡ್ ವೆಜಿಟೇಟಿವ್ ಸೆಲ್ has abundant food reserve and it has a irregular shaped nucleus in it. Okay, and this generative cell is very small, as I already told, and it is float in the cytoplasm of the vegetative cell. ವೆಜಿಟೇಟಿವ್ ಸೆಲ್ ನ ಸೈಟೋಪ್ಲಾಸಮ್ ಇರುತ್ತಲ್ಲ, ಅಲ್ಲಿ ಜನರೇಟಿವ್ ಸೆಲ್ ಫ್ಲೋಟ್ ಆಗ್ತಾ ಇರ್ತೈತಿ. ಅದಕ್ಕೆ ನಾ ಏನಂತ ಹೇಳ್ಬೋದು, ವೆಜಿಟೇಟಿವ್ ಸೆಲ್ ಕನ್ಸಿಸ್ಟ್ ಆಫ್ ಜನರೇಟಿವ್ ಸೆಲ್ ಆರ್ ಜನರೇಟಿವ್ ಸೆಲ್ is present in vegetative cell. And another important point, the large number of species for years in liquid nitrogen to store pollen grain, that is temperature is minus 196 degrees Celsius, and these pollen grains are rich in nutrients. ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಬಂದ್ಬಿಟ್ಟು ಪಿಸ್ಟಿಲ್. ಇಲ್ಲಿ ಡಯಾಗ್ರಾಮ್ ನೋಡ್ತಾ ಇದ್ದೀರಲ್ಲ, ಇದು ಸ್ಟ್ರಕ್ಚರ್ ಆಫ್ ಪಿಸ್ಟಿಲ್. ಓಕೆ, ಒಂದಿಷ್ಟು ಫ್ಲವರ್ಸ್ ಅಲ್ಲಿ ಏನಾಗಿರುತ್ತೆ, ಒಂದೇ ಪಿಸ್ಟಿಲ್ ಇರುತ್ತೆ. ಇನ್ನೊಂದಿಷ್ಟು ಫ್ಲವರ್ಸ್ ಅಲ್ಲಿ ಒಂದ್ ಪಿಸ್ಟಿಲ್ ಕಿಂತ ಜಾಸ್ತಿ ಪಿಸ್ಟಿಲ್ಸ್ ಇರುತ್ತೆ. ಸೊ ಒಂದ್ ಪಿಸ್ಟಿಲ್ ಇದ್ದಾಗ ಅದಕ್ಕೆ ನಾವು ಮೊನೋಕಾರ್ಪೆಲರಿ ಅಂತೀವಿ. ಎಕ್ಸಾಂಪಲ್ ಬಂದ್ಬಿಟ್ಟು ಮ್ಯಾಂಗೋ ಫ್ಲವರ್ ಮತ್ತು ಅವಕ್ಯಾಡೋ ಫ್ಲವರ್. ಮೋರ್ ದೆನ್ ಒನ್ ಪಿಸ್ಟಿಲ್ ಇದ್ದಾಗ ಮಲ್ಟಿ ಕಾರ್ಪೆಲರಿ ಅಂತೀವಿ. ಎಕ್ಸಾಂಪಲ್ ಸ್ಟ್ರಾಬೆರಿ ಮತ್ತೆ ಟುಲಿಪ್. ಅಂಡ್ ಇನ್ನೊಂದಿಷ್ಟು ಫ್ಲವರ್ಸ್ ಅಲ್ಲಿ ಪಿಸ್ಟಿಲ್ಸ್ ಫ್ಯೂಸ್ಡ್ ಕಂಡೀಷನ್ಸ್ ಅಲ್ಲಿ ಇರುತ್ತೆ. And in some other flowers, pistils are in free condition. When pistils are fused together, we call it as a syncarpus, and example is papaver. And pistils free idaga ನಾವು ಅಪೋಕಾರ್ಪಸ್ ಅಂತೀವಿ. ಎಕ್ಸಾಂಪಲ್ ಮೆಕೇಲಿಯಾ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಪಿಸ್ಟಿಲ್, ಇದು ನೋಡ್ತಾ ಇದ್ದೀರಲ್ಲ, ಇದು ಸ್ಟ್ರಕ್ಚರ್ ಆಫ್ ಪಿಸ್ಟಿಲ್. ಒಂದು ಸ್ಟಿಗ್ಮಾ ಇರುತ್ತೆ, ಒಂದು ಸ್ಟೈಲ್ ಅಂಡ್ ಓವರಿ, ಅಂಡ್ ದ ಲಾಸ್ಟ್ ಒನ್ ಇಸ್ ಥಲಾಮಸ್ ಇರುತ್ತೆ. ಓಕೆ, ಇದು ಫಸ್ಟ್ ಒನ್ ಬಂದ್ಬಿಟ್ಟು ಓವರಿ. ಇಲ್ಲಿ ಓವರಿ ಕಾಣಿಸ್ತಾ ಇದೆಯಲ್ಲ, ಇದು ಬೇಸಲ್ ಎನ್ಕ್ಲೋಸ್ಡ್ ಪಾರ್ಟ್ ಆಫ್ ದ ಕಾರ್ಪೆಲ್. ಓಕೆ, ಅಂಡ್ ಇನ್ಸೈಡ್ ದ ಓವರಿ ವಿ ಕಾಲ್ ಇಟ್ ಆಸ್ ದ ಓವರಿಯನ್ ಕ್ಯಾವಿಟಿ, ಅಂಡ್ ಇಟ್ ಈಸ್ ಟರ್ಮ್ಡ್ ಆಸ್ ಓವ್ಯೂಲ್ ಅಂತ ಕರಿತೀವಿ. ಈಚ್ ಓವ್ಯೂಲ್ has a megasporangium in it. Okay, and arising from the placenta are the megasporangium, commonly called ಓವ್ಯೂಲ್ಸ್. ಒಂದಿಷ್ಟು ಫ್ಲವರ್ಸ್ ಅಲ್ಲಿ ಏನಿರುತ್ತೆ, ಒಂದೇ ಓವ್ಯೂಲ್ ಇರುತ್ತೆ. ಎಕ್ಸಾಂಪಲ್ಸ್ ಯಾವ ಅಂದ್ರೆ ವೀಟ್, ಪ್ಯಾಡಿ, ಮ್ಯಾಂಗೋ, ಇವೆಲ್ಲಾ ಫ್ಲವರ್ಸ್ ಅಲ್ಲಿ ಒಂದೇ ಓವ್ಯೂಲ್ಸ್ ಇರುತ್ತೆ. ಅಂಡ್ ಒನ್ ಓವ್ಯೂಲ್ ಕಿನ್ನ ಜಾಸ್ತಿ ಇರೋದು ಎಕ್ಸಾಂಪಲ್ ಅಂದ್ರೆ ವಾಟರ್ ಮಿಲನ್, ಪಪ್ಪಾಯ, ಆರ್ಚಿಡ್ಸ್ ಅಲ್ಲಿ ಇರುತ್ತೆ. ಓಕೆ, ಮತ್ತೆ ಸ್ಟೈಲ್, ಇದು ಕಾಣಿಸ್ತಾ ಇದೆಯಲ್ಲ, ಇದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಇದು ಏನ್ ಮಾಡುತ್ತೆ ಅಂದ್ರೆ ಓವರಿ ಮತ್ತೆ ಸ್ಟಿಗ್ಮಾಗೆ ಕನೆಕ್ಟ್ ಮಾಡುತ್ತೆ. ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ದಟ್ ಕನೆಕ್ಟ್ಸ್ ದ ಸ್ಟಿಗ್ಮಾ ಅಂಡ್ ದಿ ಓವರಿ. ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಸ್ಟೈಲ್. ಓಕೆ, style I already told. Next ಬಂದ್ಬಿಟ್ಟು ಸ್ಟಿಗ್ಮಾ. ಸ್ಟಿಗ್ಮಾ ಇಟ್ ಆಕ್ಟ್ ಆಸ್ ಅ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ದ ಪೋಲನ್ ಗ್ರೇನ್ಸ್. ಪೋಲನ್ ಗ್ರೇನ್ಸ್ ಬಂದು ಲ್ಯಾಂಡ್ ಆಗೋದಲ್ಲಿ ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆಗುತ್ತೆ. ದಿಸ್ ಥಲಾಮಸ್ ಈಸ್ ಅಟ್ಯಾಚ್ಡ್ ಟು ದ ಪೆಟಲ್ಸ್. ಓಕೆ, ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಪಿಸ್ಟಲ್. ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಂ. ಈ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಂದಲ್ಲಿ ಫಸ್ಟ್ ಬಂದ್ಬಿಟ್ಟು ಫಿನಿಕಲ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಫಿನಿಕಲ್. ಸ್ಟಾಕ್, ಇಟ್ ಆಕ್ಟ್ ಆಸ್ ಅ ಸ್ಟಾಕ್ ದಟ್ ಈಸ್ ಅಟ್ಯಾಚ್ಡ್ ಓವ್ಯೂಲ್ ಟು ದ ಪ್ಲಾಸೆಂಟಾ. ಇದು ಓವ್ಯೂಲ್ ಪ್ಲಾಸೆಂಟಾಗೆ ಮತ್ತೆ ಓವ್ಯೂಲ್ಗೆ ಅಟ್ಯಾಚ್ ಆಗಿರುತ್ತೆ. ಒಂದು ಇದು ಸ್ಟಾಕ್, ಇದು ಎಕ್ಸ್ಟೆಂಡ್ ಆಗಿರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಫ್ಯೂನಿಕಲ್ ಅಂತ ಕರಿತೀವಿ. ನೆಕ್ಸ್ಟ್ ಹೀಲಮ್. ಹೀಲಮ್ ಬಂದ್ಬಿಟ್ಟು ಜಂಕ್ಷನ್ ಬಿಟ್ವೀನ್, ಇದು ಫಿನಿಕಲ್, ಇಲ್ಲಿ ಫಿನಿಕಲ್ ಇರುತ್ತೆ, ಇದು ಓವ್ಯೂಲ್. Okay, it acts as a junction between the ovule and the funicle, which is called as hilum ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟೆಗ್ಯುಮೆಂಟ್ಸ್. ಇಂಟೆಗ್ಯುಮೆಂಟ್ಸ್ ಎರಡು ಟೈಪ್ಸ್ ಇರುತ್ತೆ, ಒಂದು ಔಟರ್ ಇಂಟೆಗ್ಯುಮೆಂಟ್, ಇನ್ನೊಂದು ಇನ್ನರ್ ಇಂಟೆಗ್ಯುಮೆಂಟ್ಸ್. ಇದ್ರ ಫಂಕ್ಷನ್ ಏನಂದ್ರೆ ಇವು ಪ್ರೊಟೆಕ್ಷನ್ ಎನ್ವೆಲಪ್ ತರ ಆಕ್ಟ್ ಮಾಡುತ್ತೆ. ಓಕೆ, ದೆನ್ ಮೈಕ್ರೋಫೈಲ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೈಕ್ರೋಫೈಲ್, ಇದು ಓಪನಿಂಗ್ ಟಿಪ್ ಆಫ್ ದ ಇಂಟೆಗ್ಯುಮೆಂಟ್ಸ್. ಈ ಇಂಟೆಗ್ಯುಮೆಂಟ್ಸ್ ನ ಓಪನಿಂಗ್ ಟಿಪ್ ನ ನಾವೇನಂತ ಕರಿತೀವಿ ಅಂದ್ರೆ ಮೈಕ್ರೋಫೈಲ್ ಅಂತ ಕರಿತೀವಿ. ಚಲಾಜ ಬಂದ್ಬಿಟ್ಟು ಬೇಸಲ್ ಪಾರ್ಟ್ ಆಫ್ ದ ಓವರಿ, ಇದು ಚಲಾಜ. ಅಂಡ್ ನ್ಯೂಸಿಲಸ್ ಇಸ್ ವಿಚ್ ಈಸ್ ಎನ್ಕ್ಲೋಸ್ಡ್ ವಿತ್ ಇಂಟಿಗ್ಯುಮೆಂಟ್ಸ್. ಔಟರ್ ಇಂಟಿಗ್ಯುಮೆಂಟ್ ಮತ್ತೆ ಇನ್ನರ್ ಇಂಟಿಗ್ಯುಮೆಂಟ್ ಇಂದ ಎನ್ಕ್ಲೋಸ್ ಆಗಿರೋದನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯೂಸಿಲಸ್. ಅಂಡ್ ಫುಡ್ ಸ್ಟೋರೇಜ್. ಓಕೆ, ಎಂಬ್ರಿಯೋಸ್ಯಾಕ್, ಇದು ಫೀಮೇಲ್ ಗೆಮೆಟೋಫೈಟ್ ಅಂಡ್ ಇಟ್ ಈಸ್ ಲೊಕೇಟೆಡ್ ಇನ್ ದ ನ್ಯೂಸಿಲಸ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ರೆ ಮೆಗಾಸ್ಪೊರೋಜೆನ್ಸಿಸ್. ಮೆಗಾಸ್ಪೊರೋಜೆನ್ಸಿಸ್ ಅಂದ್ರೆ ಏನು? The process of formation of megaspore from the megaspore mother cell is called as megasporogenesis ಅಂತ ಕರಿತೀವಿ. ನೆಕ್ಸ್ಟ್
ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗೋ ಮಿಯೋಸಿಸ್ ದಟ್ ಈಸ್ ಕಾಲ್ಡ್ ರಿಡಕ್ಷನ್ ಡಿವಿಷನ್. ಆಮೇಲೆ ಏನಾಗುತ್ತೆ, 4 ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್ ಫಾರ್ಮ್ ಆಗುತ್ತೆ. ಅದರಲ್ಲಿ ಒಂದು ಫಿಮೇಲ್ ಗೆಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಫಿಮೇಲ್ ಗೆಮೆಟೋಫೈಟ್ ಅಂದ್ರೆ ಯಾವುದು, ಎಂಬ್ರಿಯೋಸ್ಯಾಕ್ ಆಗಿ ಡೆವಲಪ್ ಆಗುತ್ತೆ. ಇನ್ನು ಉಳಿದಿದ್ದು 3 ಡಿಜೆನರೇಟ್ ಆಗುತ್ತೆ. ಇದು ಒಂದು ಡೆವಲಪ್ ಆಗಿರುತ್ತಲ್ಲ ಎಂಬ್ರಿಯೋಸ್ಯಾಕು, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮೆಗಾಸ್ಪೋರ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಿ. Ploidy level of nucleus is 2n. Ploidy level of megaspore mother cell to 2n. Megaspore to n. This is very important for the objective type. So concentrate and read it. ಒಂದು ಎಂಬ್ರಿಯೋಸಾಕ್ ಫಾರ್ಮ್ ಆಗಿರುತ್ತಲ್ಲ 4 ಮೆಗಾಸ್ಪೋರ್ ಅಲ್ಲಿ ಇನ್ 3 ಡಿಜೆನರೇಟ್ ಆಗಿರುತ್ತೆ. ಅದಕ್ಕೆ ನಾವು ಒಂದು ಎಂಬ್ರಿಯೋಸಾಕ್ ಫಾರ್ಮ್ ಆಗಿದ್ದಕ್ಕೆ ನಾವು ಏನಂತ ಕರಿತೀವಿ, ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಂತ ಕರಿತೀವಲ್ಲ. ಅದರ ನ್ಯೂಕ್ಲಿಯಸ್ ಬಂದು ಫಸ್ಟ್ ಮೈಟೋಟಿಕ್ ಡಿವಿಷನ್ ಆಗಿ 2 ನ್ಯೂಕ್ಲಿಯೇಟ್ ಎಂಬ್ರಿಯೋಸಾಕ್ ಅನ್ನ ಫಾರ್ಮ್ ಮಾಡುತ್ತೆ. ಇಲ್ಲಿ ನೋಡ್ತಾ ಇದೀರಲ್ಲ, ಇದು 2 ನ್ಯೂಕ್ಲಿಯೇಟ್ ಎಂಬ್ರಿಯೋಸಾಕ್. ನೆಕ್ಸ್ಟ್ ಇದು ಫರ್ದರ್ ಸೆಕೆಂಡ್ ಮೈಟೋಟಿಕ್ ಡಿವಿಷನ್ ಆಗಿ 4 ನ್ಯೂಕ್ಲಿಯೇಟ್, ಇಲ್ಲಿ 4 ನ್ಯೂಕ್ಲಿಯೇಟ್ ಇದೆ, 4 ನ್ಯೂಕ್ಲಿಯೇಟ್ ಎಂಬ್ರಿಯೋಸಾಕ್ ನ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ಅಗೇನ್ ಥರ್ಡ್ ಮೈಟೋಟಿಕ್ ಡಿವಿಷನ್ ಆಗಿ ಇದೇನು ಫಾರ್ಮ್ ಮಾಡುತ್ತೆ ಅಂದ್ರೆ 8 ನ್ಯೂಕ್ಲಿಯೇಟ್. ಇಯರ್ 8 ನ್ಯೂಕ್ಲಿಯೇಟ್ಸ್ ಆರ್ ಪ್ರೆಸೆಂಟ್. 8 ನ್ಯೂಕ್ಲಿಯೇಟ್ ಎಂಬ್ರಿಯೋಸಾಕ್ ಅನ್ನ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ಏನ್ ಫಾರ್ಮ್ ಮಾಡುತ್ತೆ, ಸೆಲ್ ವಾಲ್ ಫಾರ್ಮ್ ಆಗಿ ದಿಸ್ ಟೋಟಲಿ ಎಂಬ್ರಿಯೋಸಾಕ್ ಫಾರ್ಮ್ ಆಗುತ್ತೆ. ಟೋಟಲಿ 8 ಸೆಲ್ಸ್ ಫಾರ್ಮ್ ಆಗಿರುತ್ತಲ್ಲ, ಅದರಲ್ಲಿ 3 ಸೆಲ್ಸ್ ಬಂದ್ಬಿಟ್ಟು ಮೈಕ್ರೋಫೈಲರ್ ಎಂಡ್ ಅಲ್ಲಿ ಇರುತ್ತೆ. ಅದು 2 ಸೈನರ್ಜಿಡ್ಸ್, ಒಂದು ಎಗ್ ಸೆಲ್. ಓಕೆ, ದೀಸ್ 3 ಟೋಟಲಿ ಫಾರ್ಮ್ ಟುಗೆದರ್ ಎಗ್ ಅಪಾರಟಸ್ ನ ಫಾರ್ಮ್ ಮಾಡುತ್ತೆ. ಈ ಮೈಕ್ರೋಫೈಲರ್ ಎಂಡ್ ಅಲ್ಲಿ ಒಂದು ಸ್ಮಾಲ್ ಓಪನಿಂಗ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಫಿಲಿಫಾರ್ಮ್ ಅಪಾರಟಸ್ ಅಂತ ಕರಿತೀವಿ. ಇದು ಏನ್ ಮಾಡುತ್ತೆ ಅಂದ್ರೆ ಇಟ್ ಗೈಡ್ಸ್ ಅ ಪೋಲನ್ ಟ್ಯೂಬ್ಸ್ ಇನ್ ಟು ದ ಸಿನರ್ಜಿಡ್ಸ್. ಓಕೆ, ಇನ್ 3 ಸೆಲ್ಸ್ ಚಲಾಜಲ್ ಎಂಡ್ ಇರುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ ದೀಸ್ 3 ಸೆಲ್ಸ್ ಅಟ್ ದ ಚಲಾಜಲ್ ಎಂಡ್ ಟು ಫಾರ್ಮ್ ದ ಆಂಟಿಪೋಡಲ್ಸ್ ನ ಫಾರ್ಮ್ ಮಾಡುತ್ತೆ. ಅಂಡ್ ಅನದರ್ 2 ಸೆಲ್ಸ್ ಫಾರ್ಮ್ ನ್ಯೂಕ್ಲಿಯೈ. ಈ ಇನ್ನ ಉಳಿದಿರುವಂತ 2 ಸೆಲ್ಸ್ ಪೋಲಾರ್ ನ್ಯೂಕ್ಲಿಯೈ ಫಾರ್ಮ್ ಮಾಡುತ್ತೆ, ಪ್ರೆಸೆಂಟ್ ಅಟ್ ದ ಸೆಂಟ್ರಲ್ ಸೆಲ್. ಓಕೆ, ಇಲ್ಲಿ ಏನಾಗುತ್ತೆ, ಟೋಟಲಿ ಇಲ್ಲಿ 3 ಸೆಲ್ಸ್, ಎಲ್ಲಿ ಮೈಕ್ರೋಫೈಲರ್ ಎಂಡ್ ಹತ್ರ 3 ಸೆಲ್ಸ್, ಇಲ್ಲಿ ಚಲಾಜಲ್ ಎಂಡ್ ಹತ್ರ 3 ಸೆಲ್ಸ್, 3 + 3 6 ಸೆಲ್ಸ್. ಈ ಪೋಲಾರ್ ನ್ಯೂಕ್ಲಿಯೈ ಟೋಟಲಿ ಕನ್ಸಿಡರ್ಡ್ ಆಸ್ 1 ಸೆಲ್. ಅದು ಟೋಟಲ್ 7 ಸೆಲ್ಡ್ ಆಗುತ್ತೆ ಅಂಡ್ 8 ನ್ಯೂಕ್ಲಿಯೇಟೆಡ್ ಅಂತ. ಸೊ ಟೋಟಲಿ ವಿ ಕಾಲ್ ಇಟ್ ಆಸ್ 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್. ನೆಕ್ಸ್ಟ್ ಬಂದ್ಬಿಟ್ಟು ಪಾಲಿನೇಷನ್. ಪಾಲಿನೇಷನ್ ಅಂದ್ರೆ ಏನು, ಯೂಶುವಲಿ ಪೋಲನ್ ಗ್ರೇನ್ಸ್, ಆಂಥರ್ ನ ಪೋಲನ್ ಗ್ರೇನ್ಸ್ ಸ್ಟಿಗ್ಮಾಕ್ ಟ್ರಾನ್ಸ್ಫರ್ ಆಗೋದಕ್ಕೆ ನಾವೇನಂತ ಕರಿತೀವಿ, ಪಾಲಿನೇಷನ್ ಅಂತ ಕರಿತೀವಿ. ಪಾಲಿನೇಷನ್ ಅಲ್ಲಿ ಬಂದ್ಬಿಟ್ಟು 3 ಟೈಪ್ಸ್. ಅದರಲ್ಲಿ ಫಸ್ಟ್ ಒನ್ ಅಟೋಗ್ಯಾಮಿ, ಇಟ್ನೋಗ್ಯಾಮಿ ಅಂಡ್ ಝೀನೋಗ್ಯಾಮಿ. ಫಸ್ಟ್ ಒನ್ ಅಟೋಗ್ಯಾಮಿ. ಅಟೋಗ್ಯಾಮಿ ಅಂದ್ರೆ ಏನು, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಇಲ್ಲಿ ಬೇರೆ ಫ್ಲವರ್ ಇನ್ವಾಲ್ವ್ ಆಗಲ್ಲ, ಬೇರೆ ಪ್ಲಾಂಟ್ ಇನ್ವಾಲ್ವ್ ಆಗಲ್ಲ, ಒಂದೇ ಫ್ಲವರ್ ಅಲ್ಲಿ ಪಾಲಿನೇಷನ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಅಟೋಗ್ಯಾಮಿ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಚಾಸ್ಮೋಗ್ಯಾಮಸ್ ಫ್ಲವರ್ಸ್. ಇಲ್ಲಿ ಏನಿರುತ್ತೆ ಅಂದ್ರೆ ಎಕ್ಸ್ಪೋಸ್ಡ್ ಆಂಥರ್ಸ್ ಅಂಡ್ ಸ್ಟಿಗ್ಮಾ ಇರುತ್ತೆ. ಸೊ ಇಲ್ಲಿ ಎಕ್ಸ್ಪೋಸ್ಡ್ ಆಂಥರ್ಸ್ ಅಂಡ್ ಸ್ಟಿಗ್ಮಾ ಇರೋದ್ರಿಂದ ಅವು ವೆರಿ ಕ್ಲೋಸ್ ಇರಲ್ಲ. ಸೊ ಅಟೋಗ್ಯಾಮಿ ಇಲ್ಲಿ ರೇರ್. ಇಲ್ಲಿ ಕ್ಲೆಸ್ಟೋಗ್ಲಾಮಸ್ ಫ್ಲವರ್ಸ್ ಏನು ಕ್ಲೋಸ್ ಫ್ಲವರ್, ದೇ ಡು ನಾಟ್ ಓಪನ್ ಇಟ್ ಆಲ್ ಅಂಡ್ ಆಂಥರ್ ಅಂಡ್ ಸ್ಟಿಗ್ಮಾ ಲೈ ವೆರಿ ಕ್ಲೋಸ್ ಟು ಈಚ್ ಅದರ್. ಅದಕ್ಕೆ ಇದು ಅಟೋಗ್ಯಾಮಿ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ವಿ ಸೇ ಇಟ್ ಹ್ಯಾಸ್ ಅಟೋಗ್ಯಾಮಸ್ ಇಸ್ invariable. So otherwise in exam they will ask as cleistogamous flowers are invariably autogamous. Explain this statement. This is very important. Okay, next ಇದರ ಅಡ್ವಾಂಟೇಜ್ ಏನಂದ್ರೆ they do not depend on pollinators. ಯಾಕಂದ್ರೆ ಅಲ್ಲಿ ಆಂಥರ್ ಮತ್ತೆ ಏನು ಸ್ಟಿಗ್ಮಾ ವೆರಿ ಕ್ಲೋಸ್ ಇರೋದ್ರಿಂದ ಅಲ್ಲೇ ಪಾಲಿನೇಟರ್ಸ್ ನೆಸೆಸಿಟಿ ಇಲ್ಲ. ಮತ್ತೆ ಇದರ ಡಿಸ್ಅಡ್ವಾಂಟೇಜಸ್ ಏನಂದ್ರೆ ಲೋ ಜೆನೆಟಿಕ್ ಡೈವರ್ಸಿಟಿ, ಬಿಕಾಸ್ ನೋ ಎನಿ ಅದರ್ ಪಾಲಿನೇಟರ್ is involved here. That's why there will be low genetic diversity. Example, viola and polygala. Okay, ಗಿಟಿನೋಗೆಮಿ ಅಂದ್ರೆ ಇದು ಟ್ರಾನ್ಸ್ಫರ್ ಆಫ್ pollen grains from anther to stigma of the different flower of the same plant. ಒಂದೇ ಪ್ಲಾಂಟ್ ಅಲ್ಲಿ ಬೇರೆ ಫ್ಲವರ್ ಜೊತೆ ಪಾಲಿನೇಷನ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಕಿಟಿನೋಗ್ಯಾಮಿ ಅಂತ ಕರಿತೀವಿ. ಇದಕ್ಕೆ ನಾವೇನಂತ ಹೇಳ್ಬೋದು ಅಂದ್ರೆ ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್ ಬಟ್ ಜೆನೆಟಿಕಲಿ ಸೆಲ್ಫ್ ಪಾಲಿನೇಷನ್. ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್ ಯಾಕಂತ ಕರಿತೀವಿ ಅಂತಂದ್ರೆ 2 ಫ್ಲವರ್ಸ್ ವಿಲ್ ಬಿ ಇನ್ವಾಲ್ವ್. ಅದಕ್ಕೆ ನಾವು ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್. ಜೆನೆಟಿಕಲಿ ಸೆಲ್ಫ್ ಪಾಲಿನೇಷನ್ ಯಾಕಂದ್ರೆ ಒಂದೇ ಪ್ಲಾಂಟ್, ಅದು ಒಂದೇ ಪ್ಲಾಂಟಿನ ಫ್ಲವರ್ಸ್ 2 ಫ್ಲವರ್ಸ್ ಇನ್ವಾಲ್ವ್ ಆಗಿರುತ್ತೆ. ಅದಕ್ಕೆ ಜೆನೆಟಿಕಲಿ ಸೆಲ್ಫ್ ಪಾಲಿನೇಷನ್ ಅಂತೀವಿ. ಝೀನೋಗ್ಯಾಮಿ ಅಂದ್ರೆ ಏನು, ಟ್ರಾನ್ಸ್ಫರ್ ಆಫ್ pollen grains ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಆಫ್ ದ ಡಿಫರೆಂಟ್ ಪ್ಲಾಂಟ್. ಇಲ್ಲಿ ಬೇರೆ ಪ್ಲಾಂಟ್ ಇನ್ವಾಲ್ವ್ ಆಗಿರುತ್ತೆ. ಇದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಫಂಕ್ಷನಲಿ ಅಂಡ್ ಜೆನೆಟಿಕಲಿ ಇಟ್ ಈಸ್ ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಪಾಲಿನೇಟಿಂಗ್ ಏಜೆಂಟ್ಸ್. ಇದರಲ್ಲಿ ಬಯೋಟಿಕ್ ಏಜೆಂಟ್ಸ್ ಅಂಡ್ ಅಬಯೋಟಿಕ್ ಏಜೆಂಟ್ಸ್. ಬಯೋಟಿಕ್ ಮೀನ್ಸ್ ಲಿವಿಂಗ್, ಅಬಯೋಟಿಕ್ ಮೀನ್ಸ್ ನಾನ್ ಲಿವಿಂಗ್. ಬಯೋಟಿಕ್ ಏಜೆಂಟ್ಸ್ ಎಕ್ಸಾಂಪಲ್ ಬರ್ಡ್ಸ್ ಮತ್ತೆ ಇನ್ಸೆಕ್ಟ್. ಅಬಯೋಟಿಕ್ ಏಜೆಂಟ್ಸ್ ಗೆ ವಿಂಡ್ ಅಂಡ್ ವಾಟರ್. ವಿಂಡ್ ಪಾಲಿನೇಷನ್.
ಇಟ್ ಈಸ್ ವೆರಿ ಕಾಮನ್ ಅಮಾಂಗ್ ದ ಅಬಯೋಟಿಕ್ ಏಜೆಂಟ್ಸ್. ಓಕೆ, ಈಗ ವಾಟರ್ ಇಂದ ಜಾಸ್ತಿ ಪಾಲಿನೇಷನ್ ಆಗೋದು ರೇರ್. ಓಕೆ, ಸೊ ಜಾಸ್ತಿ ಪಾಲಿನೇಷನ್ ಆಗೋದು ಇದರಿಂದ ಅಂದ್ರೆ ವಿಂಡ್. ಸೊ ಅಲ್ಲಿ ವಿಂಡ್ ಪಾಲಿನೇಷನ್ ಆಗ್ಬೇಕಂದ್ರೆ ಅಲ್ಲಿ ಪೋಲನ್ ಗ್ರೇನ್ಸ್ಗೆ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು. ಅವು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂತ ತಿಳ್ಕೊಳ್ಳೋಣ. ಲೈಟ್ ಪೋಲನ್ ಗ್ರೇನ್ ಇರಬೇಕು. ವೈ? ಬಿಕಾಸ್ ವೇಟ್ ಕಡಿಮೆ ಇದ್ರೆ ಪೋಲನ್ ಗ್ರೇನ್ದು ದೇ ಕ್ಯಾನ್ ಈಸಿಲಿ ಫ್ಲೈ ಆರ್ ದೇ ಕ್ಯಾನ್ ಈಸಿಲಿ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಈ ವಿಂಡ್ ಬೀಸಿದಾಗ, ಗಾಳಿ ಬಿಟ್ಟಾಗ ಪೋಲನ್ ಗ್ರೇನ್ ವೇಟ್ ಕಡಿಮೆ ಇದ್ರೆ ಒಂದ್ ಪ್ಲೇಸ್ ಇನ್ನೊಂದ್ ಪ್ಲೇಸ್ಗೆ ಹೋಗಿ ಸ್ಟಿಗ್ಮಾ ಮೇಲೆ ಕುಡ್ಕೊಳ್ಳೋಕೆ ಅದ್ರ ವೇಟ್ ಕಡಿಮೆ ಇದ್ರೆ ಈಸಿಲಿ ಪಾಸಿಬಲ್ ಅಂತ ಹೇಳ್ತೀವಿ. ನಾನ್ ಸ್ಟಿಕ್ಕಿ ಆಗಿರ್ಬೇಕು. ಯಾಕಂದ್ರೆ ಈಗ ಆಂಥರ್ ಇಂದ ಪೋಲನ್ ಗ್ರೇನ್ಸ್ ಬರ್ಬೇಕಲ್ಲ, ಅದು ಸ್ಟಿಕ್ಕಿ ಆಗಿದ್ರೆ ಆಂಥರ್ಗೆ ಅಟ್ಯಾಚ್ ಆಗಿ ಕುಂತ್ಕೊಂಡ್ಬಿಡುತ್ತೆ, ಅದು ಗಾಳಿಯಲ್ಲಿ ಹೋಗಕ್ಕಾಗಲ್ಲ. ಅದಕ್ಕೆ ನಾನ್ ಸ್ಟಿಕ್ಕಿ ಆಗಿರ್ಬೇಕು. ವೆಲ್ ಎಕ್ಸ್ಪೋಸ್ಡ್ ಸ್ಟೆಮನ್ಸ್ ಇರಬೇಕು. ಯಾಕಂದ್ರೆ ಅವು ಸ್ಟೆಮನ್ಸ್ ಪೋಲನ್ ಗ್ರೇನ್ಸ್ ನ ಹೋಲ್ಡ್ ಮಾಡ್ಕೋತವೆ. ಸೊ ಅಂಡ್ ಲಾರ್ಜ್ ಫೆದರಿ ಸ್ಟಿಗ್ಮಾ ಇರಬೇಕು. ಯಾಕಂದ್ರೆ ಆ ಫೆದರಿ ಸ್ಟಿಗ್ಮಾ ಇರ್ತಲ್ಲ, ಜೋರಾಗಿ ಗಾಳಿ ಬಿಟ್ಟಾಗ ಅವು ಪೋಲನ್ ಗ್ರೇನ್ಸ್ ನ ಹೋಲ್ಡ್ ಮಾಡ್ಕೋತವೆ, ಅಟ್ಯಾಚ್ ಆಗುತ್ತೆ ಅದಕ್ಕೆ. ಓಕೆ, ವಾಟರ್ ಪಾಲಿನೇಷನ್ಗೆ ಎಕ್ಸಾಂಪಲ್ ವಾಲ್ಸಿನೇರಿಯಾ ಮತ್ತೆ ಜಾಸ್ಟೆರಾ. ವಾಲ್ಸಿನೇರಿಯಾದಲ್ಲಿ ಹೆಂಗೆ ಪಾಲಿನೇಷನ್ ಆಗುತ್ತೆ ಅಂದ್ರೆ, ಯೂಶುವಲಿ ಫೀಮೇಲ್ ಫ್ಲವರ್ ಬಂದು ಸರ್ಫೇಸ್ ಆಫ್ ದ ವಾಟರ್ಗೆ ರೀಚ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಲಾಂಗ್ ಸ್ಟಾಕ್. ಫೀಮೇಲ್ ಫ್ಲವರ್ ಅಲ್ಲಿ ಒಂದು ಸ್ಟಾಕ್ ಇರುತ್ತೆ, ವಿತ್ ಹೆಲ್ಪ್ ಆಫ್ ದಟ್ ಸ್ಟಾಕ್ ಬಂದು ವಾಟರ್ ಸರ್ಫೇಸ್ಗೆ ರೀಚ್ ಆಗಿರುತ್ತೆ. ಆ ವಾಟರ್ ಸರ್ಫೇಸ್ಗೆ ಆಲ್ರೆಡಿ ಮೇಲ್ ಗ್ಯಾಮೆಟ್ಸ್ ರಿಲೀಸ್ ಆಗಿರುತ್ತೆ. ಓಕೆ, ದಿಸ್ ಪ್ರೊಸೆಸ್ ಇಸ್ ಕ್ಯಾರಿಡ್ ಔಟ್ ಬೈ ದ ವಾಟರ್ ಕರೆಂಟ್ಸ್ ಅಂಡ್ ಸಮ್ಟೈಮ್ಸ್ ಇಟ್ ಈಸ್ ಇವೆಂಚುಲಿ ರೀಚಸ್ ದ ಫಿಮೇಲ್ ಫ್ಲವರ್ ಅಂಡ್ ದ ಸ್ಟಿಗ್ಮಾ. ನೆಕ್ಸ್ಟ್ ಜೋಸ್ಟೆರಾ. ಈ ಜೋಸ್ಟೆರಾದಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಫಿಮೇಲ್ ಫ್ಲವರ್ ಆಲ್ರೆಡಿ ಸಬ್ಮರ್ಜ್ ಇನ್ ದ ವಾಟರ್ ಇರುತ್ತೆ. ಆಮೇಲೆ ಪೋಲನ್ ಗ್ರೈನ್ಸ್ ದಟ್ ಆಲ್ಸೋ ರಿಲೀಸಸ್ ಇನ್ ದ ವಾಟರ್. ಅಂಡ್ ಪೋಲನ್ ಗ್ರೈನ್ಸ್ ಹೇಗಿರುತ್ತೆ ಅಂದ್ರೆ ಲಾಂಗ್ ರಿಬನ್ ಲೈಕ್ ಇರುತ್ತೆ, ಬಿಕಾಸ್ ಟು ಹೆಲ್ಪ್ ದಿ ಮೂವ್ಮೆಂಟ್. ನೆಕ್ಸ್ಟ್ ಇವೆರಡು ಪೋಲನ್ ಗ್ರೈನ್ಸ್ ಪ್ರೊಟೆಕ್ಟೆಡ್ ಬೈ ಒನ್ ಕವರಿಂಗ್. ದಟ್ ಕವರಿಂಗ್ ಈಸ್ ಕಾಲ್ಡ್ ಆಸ್ ಮ್ಯೂಸೆಲಿನೇಜಸ್ ಕವರಿಂಗ್. ಇದು ಏನ್ ಮಾಡುತ್ತೆ ಅಂದ್ರೆ ಪೋಲನ್ ಗ್ರೈನ್ ವೆಟ್ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಇನ್ಸೆಕ್ಟ್ ಪಾಲಿನೇಟಿಂಗ್ ಪ್ಲಾಂಟ್ಸ್. ಇನ್ಸೆಕ್ಟ್ ಪಾಲಿನೇಟಿಂಗ್ ಪ್ಲಾಂಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್: colorful. Why they need to be colorful means because to attract the insects. Fragrance should be good. And nectar rich. If there will be nectar rich, then only insects will come towards that. And sticky pollen grain should be there. Why? Because to attach the insects. And ಇದು ಇನ್ಸೆಕ್ಟ್ಸ್ ಬಂದು ಇನ್ಸೆಕ್ಟ್ ಪಾಲಿನೇಷನ್ ಹೆಲ್ಪ್ ಮಾಡುತ್ತಲ್ಲ. ಸೊ ಇದು ಏನು ಪೋಲನ್ ಗ್ರೈನ್ಸ್ ಫ್ಲೋರಲ್ ರಿವಾರ್ಡ್ ಅಂತ ಕೊಡುತ್ತೆ. ಓಕೆ, ಏನೇನ್ ಕೊಡುತ್ತೆ ಅಂದ್ರೆ ನೆಕ್ಟಾರ್ ಮತ್ತೆ ಪೋಲನ್ ಗ್ರೈನ್ಸ್ ಆಗಿ ಫ್ಲೋರಲ್ ರಿವಾರ್ಡ್ಸ್ ನ ಕೊಡುತ್ತೆ. ಆಮೇಲೆ ಏನ್ ಮಾಡುತ್ತೆ, ಫ್ಲವರ್ ಕೊಡುತ್ತೆ. ಏನನ್ನ? ನೆಕ್ಟಾರ್ ಮತ್ತೆ ಪೋಲನ್ ಗ್ರೈನ್ಸ್ ನ ಫ್ಲೋರಲ್ ರಿವಾರ್ಡ್ ಆಗಿ ಕೊಡುತ್ತೆ. ಅಂಡ್ ದೇ ಪ್ರೊವೈಡ್ ದ ಸೇಫ್ ಪ್ಲೇಸ್ ಟು ಲೇ ದೇರ್ ಎಗ್ಸ್. ಓಕೆ, ಮಾತ್ ಅಂಡ್ ಯುಕ್ಕಾ ಕೆನಾಟ್ ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ ವಿತೌಟ್ ಈಚ್ ಅದರ್. ಯಾಕಂದ್ರೆ ಮಾತ್ ಅನ್ನೋದು ಒಂದು ಇನ್ಸೆಕ್ಟ್. ಓಕೆ, ಯುಕ್ಕಾ ಅನ್ನೋದು ಒಂದು ಪ್ಲಾಂಟ್. ಈ ಮಾತ್ ಏನ್ ಮಾಡುತ್ತಂದ್ರೆ ಯುಕ್ಕಾ ಪ್ಲಾಂಟಿನ ಓವರಿಯನ್ ಕ್ಯಾವಿಟಿ ಅಂದ್ರೆ ಲಾಕ್ಯೂಲ್ ಅಲ್ಲಿ ಎಗ್ ಅನ್ನ ಲೇ ಮಾಡಿರುತ್ತೆ. ಓಕೆ, ಆಮೇಲೆ ಅದು ಎಗ್ಗು ಲಾರ್ವೆ ಡೆವಲಪ್ ಆಗಿ ರಿಲೀಸ್ ಆಗ್ತೈತಿ. ಆಮೇಲೆ ಇದು ಯುಕ್ಕಾ ಪ್ಲಾಂಟ್ ಪಾಲಿನೇಷನ್ಗೆ ಹೆಲ್ಪ್ ಮಾಡುತ್ತೆ. ಔಟ್ ಬ್ರೀಡಿಂಗ್ ಡಿವೈಸಸ್. ಸೊ ಫ್ಲವರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಡ್ ಸೆಲ್ಫ್ ಪಾಲಿನೇಷನ್ ಆಗೋದ್ರಿಂದ ಇನ್ ಬ್ರೀಡಿಂಗ್ ಡಿಪ್ರೆಷನ್ ಜಾಸ್ತಿ ಆಗುತ್ತೆ. ಸೊ ಫ್ಲವರಿಂಗ್ ಪ್ಲಾಂಟ್ಸ್ ಏನ್ ಡೆವಲಪ್ ಮಾಡ್ಕೊಂಡಿದ್ದಾವೆ, ಔಟ್ ಬ್ರೀಡಿಂಗ್ ಡಿವೈಸ್ ಅಂತ ಡೆವಲಪ್ ಮಾಡ್ಕೊಂಡಿದ್ದಾವೆ. ಆ ಡಿವೈಸಸ್ ಏನ್ ಮಾಡ್ತವೆ ಅಂತಂದ್ರೆ ಸೆಲ್ಫ್ ಪಾಲಿನೇಷನ್ ನ ಡಿಸ್ಕರೇಜ್ ಮಾಡುತ್ತೆ, ಕ್ರಾಸ್ ಪಾಲಿನೇಷನ್ ನ ಎನ್ಕರೇಜ್ ಮಾಡುತ್ತೆ. ಇವಕ್ ನಾವೇನಂತ ಕರಿತೀವಿ ಅಂದ್ರೆ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಕರಿತೀವಿ. ಓಕೆ, ಪೋಲನ್ ರಿಲೀಸ್ ಅಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ಆರ್ ನಾಟ್ ಸಿನ್ಕ್ರನೈಸ್ಡ್. ಅಂದ್ರೆ ಫಸ್ಟ್ ಪೋಲನ್ ರಿಲೀಸ್ ಆದ್ರೆ ಸ್ಟಿಗ್ಮಾ ರಿಸೆಪ್ಟಿವ್ ಆಗಲ್ಲ, ಆರ್ ಇಫ್ ಸ್ಟಿಗ್ಮಾ ಬಿಕಮ್ಸ್ ರಿಸೆಪ್ಟಿವ್ ಅವಾಗ ಪೋಲನ್ ರಿಲೀಸ್ ಆಗಲ್ಲ. ಓಕೆ, ವೈ? ಬಿಕಾಸ್ ಟು ಅವಾಯ್ಡ್ ಸೆಲ್ಫ್ ಪಾಲಿನೇಷನ್. ನೆಕ್ಸ್ಟ್, the anther and stigma are placed at different position because the pollen cannot come in contact with the stigma of the same flower. Okay, both these devices prevent the autogamy. ನೆಕ್ಸ್ಟ್ ಬಂದು ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂದ್ರೆ ಏನು ಅಂದ್ರೆ, ಇವಾಗ ಇದು ಒಂದು ಜೆನೆಟಿಕ್ ಮೆಕ್ಯಾನಿಸಮ್. ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅನ್ನೋದು ಜೆನೆಟಿಕ್ ಮೆಕ್ಯಾನಿಸಮ್. ಇದು ಏನ್ ಮಾಡುತ್ತಂದ್ರೆ ಪೋಲನ್ ಇಟ್ ಪ್ರಿವೆಂಟ್ಸ್ ದ ಸೆಲ್ಫ್ ಪೋಲನ್ ಆಫ್ ದ ಸೇಮ್ ಫ್ಲವರ್ ಆರ್ ದ ಡಿಫ್ರೆಂಟ್ ಫ್ಲವರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಡಿಫ್ರೆಂಟ್ ಫ್ಲವರ್ ಆಫ್ ದ ಸೇಮ್ ಪ್ಲಾಂಟ್ ಅಂದ್ರೆ ಗಿಟಿನೋಗ್ಯಾಮಿ ಆಗ್ಬೋದಲ್ಲಿ. ಓಕೆ, ಆ ಪೋಲನ್ ಅನ್ನ ಏನ್ ಮಾಡುತ್ತೆ, ಅದು ಪ್ರಿವೆಂಟ್ ಮಾಡುತ್ತೆ. ಹೇಗ್ ಮಾಡುತ್ತೆ ಅಂದ್ರೆ ಪೋಲನ್ ಜರ್ಮಿನೇಷನ್ ಆಗೋದಕ್ಕೆ ಬಿಡಲ್ಲ, ಅಥವಾ ಪೋಲನ್ ಟ್ಯೂಬ್ ಗ್ರೋತ್ ಆಗೋಕೆ, ಪಿಸ್ಟಿಲ್ ಅಲ್ಲಿ ಪೋಲನ್ ಟ್ಯೂಬ್ ಗ್ರೋತ್ ಆಗೋಕೆ ಬಿಡಲ್ಲ. ಇದಕ್ ನಾವೇನಂತ ಕರಿತೀವಿ ಅಂದ್ರೆ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಕರಿತೀವಿ.
ನೆಕ್ಸ್ಟ್ ಯುನಿಸೆಕ್ಷುಲಿಟಿ ಅಂದ್ರೆ ಐದರ್ ಮೇಲ್ ಆರ್ ದ ಫೀಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್. ಓಕೆ, ಮೇಲ್ ಫ್ಲವರ್ ಇರ್ಬೋದು ಆ ಪ್ಲಾಂಟ್ ಅಲ್ಲಿ, ಓನ್ಲಿ ಮೇಲ್ ಫ್ಲವರ್ ಇರ್ಬೋದು, ಫಿಮೇಲ್ ಫ್ಲವರ್ ಇರ್ಬೋದು, ಎರಡೂ ಫ್ಲವರ್ ಇರಕ್ಕಾಗಲ್ಲ. ಅದಕ್ಕೆ ನಾವೇನಂತ ಕರಿತೀವಿ ಯುನಿಸೆಕ್ಷುಯಾಲಿಟಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಫಾರ್ 5 marks. ನೆಕ್ಸ್ಟ್ ಬಂದ್ಬಿಟ್ಟು ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್. ಇಟ್ಸ್ ಅ ಇಂಟ್ರಾಕ್ಷನ್ ಬಿಟ್ವೀನ್ ದ ಪೋಲನ್ ಅಂಡ್ ದ ಪಿಸ್ಟಿಲ್. ಇದರಲ್ಲಿ ಕಂಪ್ಯಾಟಿಬಲ್ ಇಂಟ್ರಾಕ್ಷನ್ ಅಂಡ್ ಇನ್ಕಂಪ್ಯಾಟಿಬಲ್ ಅಂತ ಬರುತ್ತೆ. ಓಕೆ, ಕಂಪ್ಯಾಟಿಬಲ್ ಅಂತಂದ್ರೇನು? ರೈಟ್ ಟೈಪ್ ಆಫ್ ಪೋಲನ್ ವಿಚ್ ಲ್ಯಾಂಡ್ ಆನ್ ದ ಸ್ಟಿಗ್ಮಾ. ಈಗ ಕರೆಕ್ಟ್ ಅದಕ್ಕೆ ಯಾವ್ದು ಬೇಕಾಗಿರುತ್ತೆ ಆ ಟೈಪ್ ಆಫ್ ಪೋಲನ್ ಬಂದು ಸ್ಟಿಗ್ಮಾ ಮೇಲಿದ್ರೆ ಅದು ಕಂಪ್ಯಾಟಿಬಲ್. ಅದೇ ರಾಂಗ್ ಟೈಪ್ ಆಫ್ ಪೋಲನ್ ಬಂದು ಸ್ಟಿಗ್ಮಾ ಮೇಲೆ ಲ್ಯಾಂಡ್ ಆದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಇನ್ಕಂಪ್ಯಾಟಬಲ್ ಅಂತೀವಿ. ಆ ಪಿಸ್ಟಿಲ್ ಏನಿರುತ್ತೆ ಒಂದು ಎಬಿಲಿಟಿ ಇರುತ್ತೆ ಟು ರೆಕಾಗ್ನೈಸ್ ಅ ಪೋಲನ್ ವೆದರ್ ಇಟ್ ಇಸ್ ರೈಟ್ ಟೈಪ್ ಆಫ್ ಪೋಲನ್ ಆರ್ ರಾಂಗ್ ಟೈಪ್ ಆಫ್ ದ ಪೋಲನ್ ಅಂತ ರೆಕಾಗ್ನೈಸ್ ಮಾಡಕ್ಕೆ ಒಂದು ಎಬಿಲಿಟಿ ಇರುತ್ತೆ. ಯಾವ್ದಕ್ಕಿರುತ್ತೆ? ಪಿಸ್ಟಿಲ್ಗಿರುತ್ತೆ. ಈ ಕಂಪ್ಯಾಟಬಲ್ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಪಿಸ್ಟಿಲ್ ಅದು ರೈಟ್ ಕಂಪ್ಯಾಟಬಲ್ ಅಲ್ಲಿ ಏನಾಗುತ್ತೆ? ಯೂಶುವಲಿ ಇಟ್ ಎಕ್ಸೆಪ್ಟ್ಸ್ ದ ರೈಟ್ ಟೈಪ್ ಆಫ್ ಪೋಲನ್ ದಟ್ ವಿಲ್ ಬಿ ಲ್ಯಾಂಡಿಂಗ್ ಆನ್ ದ ಸ್ಟಿಗ್ಮಾ, ರೈಟ್? ಅದರಲ್ಲಿ ಪಿಸ್ಟಿಲ್ ಎಕ್ಸೆಪ್ಟ್ ಮಾಡ್ಕೊಳುತ್ತೆ. ಫಸ್ಟ್ ಪಿಸ್ಟಿಲ್ ಎಕ್ಸೆಪ್ಟ್ ಮಾಡ್ಕೊಂಡಾಗ ರೈಟ್ ಟೈಪ್ ಆಫ್ ಪೋಲನ್ ನ ಅದು ಪೋಲನ್ ನ ಪ್ರಮೋಟ್ ಮಾಡುತ್ತೆ. ಪ್ರಮೋಟ್ ಆದ ನಂತರ ಫಾರ್ಮ್ ಆಗುತ್ತೆ, ಪೋಲನ್ ಟ್ಯೂಬ್ ಫಾರ್ಮ್ ಆಗಿ ಬರುತ್ತೆ. ಪೋಲನ್ ಟ್ಯೂಬ್ ಫಾರ್ಮ್ ಆದಾಗ ಯು ವಿಲ್ ಸಿ ಇನ್ ಒನ್ ಡೈಗ್ರಾಮ್. ಓಕೆ, ಅದು ಓವರಿಗೆ ರೀಚ್ ಆಗುತ್ತೆ. ಓಕೆ, ಅವಾಗ ಏನಾಗುತ್ತೆ? ಪೋಲನ್ ಗ್ರೈನ್ಸ್ ಮೂವ್ ಇನ್ ಟು ದ ಪೋಲನ್ ಟ್ಯೂಬ್. ಪೋಲನ್ ಗ್ರೈನ್ಸ್ ಪೋಲನ್ ಟ್ಯೂಬ್ಗೆ ಮೂವ್ ಆಗುತ್ತೆ. ಆಮೇಲೆ ಈ ಪೋಲನ್ ಟ್ಯೂಬ್ ಎಲ್ಲಿಗೆ ಎಂಟರ್ ಆಗುತ್ತೆ ಅಂದ್ರೆ ಸೈನರ್ಜಿಡ್ಸ್ಗೆ ಎಂಟರ್ ಆಗುತ್ತೆ. ಓಕೆ, ಥ್ರೂ ಫಿಲಿಫಾರ್ಮ್ apparatus. Filiform apparatus, it guides the pollen tube to enter the synergid. Incompatible pollen pistil interaction. ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಪಿಸ್ಟಿಲ್ ರಿಜೆಕ್ಟ್ಸ್ ಪೋಲನ್ ಬಿಕಾಸ್ ಇಲ್ಲಿ ರಾಂಗ್ ಟೈಪ್ ಪೋಲನ್ ಬಂದಿರುತ್ತೆ. ಸೊ ರಾಂಗ್ ಟೈಪ್ ಪೋಲನ್ ಬಂದಿರೋದ್ರಿಂದ ಏನ್ ಮಾಡುತ್ತೆ ಅಂದ್ರೆ ಪಿಸ್ಟಿಲ್ ಪೋಲನ್ ಅನ್ನ ರಿಜೆಕ್ಟ್ ಮಾಡುತ್ತೆ. ಓಕೆ, ವಿ ಕ್ಯಾನ್ ಸೇ ಇಟ್ ಆಸ್ ಇನ್ಹಿಬಿಷನ್ ಆಫ್ ಪೋಲನ್. ಆಮೇಲೆ ಪೋಲನ್ ಟ್ಯೂಬ್ ಗ್ರೋತ್ ಆಗಕ್ ಬಿಡಲ್ಲ, ಫರ್ಟಿಲೈಸೇಷನ್ ಆಗಕ್ ಬಿಡಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ಪೋಲನ್ ಡಿಪೋಸಿಷನ್ ಆಗಿರುತ್ತಲ್ಲ ಎಲ್ಲಿ ಸ್ಟಿಗ್ಮಾ ಮೇಲೆ ಆಗಿರುತ್ತೆ. ಪೋಲನ್ ಡಿಪೋಸಿಷನ್ ಸ್ಟಿಗ್ಮಾ ಮೇಲೆ ಆದಾಗ ಅದು ಪೋಲನ್ ಟ್ಯೂಬ್ ಹೋಗಿ ಓವ್ಯೂಲ್ಗೆ ಎಂಟರ್ ಆಗುತ್ತಲ್ಲ, ಅಲ್ಲಿ ತನ ಯು ಟುಗೆದರ್ ಪ್ರೊಸೆಸ್ ದ ಡಿಪೋಸಿಷನ್, ಪೋಲನ್ ಡಿಪೋಸಿಷನ್ ಆನ್ ದ ಸ್ಟಿಗ್ಮಾ ಟಿಲ್ ದ ಪೋಲನ್ ಟ್ಯೂಬ್ ರೀಚಸ್ ದ ಓವ್ಯೂಲ್. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂತ ಕರಿತೀವಿ. ಓಕೆ, ಇವೆಂಟ್ಸ್. ಪೋಲನ್ ರೆಕಗ್ನೇಷನ್ ಫಾಲೋಡ್ ಬೈ ಪ್ರಮೋಷನ್ ಆರ್ ಇನಿಬಿಷನ್ ಆಫ್ ದ ಪೋಲನ್. ಪ್ರಮೋಷನ್ ಯಾವಾಗ ಆಗುತ್ತೆ ಅಂದ್ರೆ ರೈಟ್ ಟೈಪ್ ಆಫ್ ಪೋಲನ್ ಬಂದ್ರೆ ಪ್ರಮೋಷನ್ ಆಗುತ್ತೆ, ರಾಂಗ್ ಟೈಪ್ ಆಫ್ ಪೋಲನ್ ಬಂದ್ರೆ ಇನ್ಹಿಬಿಷನ್ ಆಗುತ್ತೆ. ಓಕೆ, ಗ್ರೋತ್ ಆಫ್ ಪೋಲನ್ ಟ್ಯೂಬ್ ಯಾವಾಗ ಆಗುತ್ತೆ? ರೈಟ್ ಟೈಪ್ ಆಫ್ ಪೋಲನ್ ಬಂದಾಗ ಗ್ರೋತ್ ಆಗುತ್ತೆ, ಆಮೇಲೆ ಎಂಟ್ರಿ ಟು ಓವ್ಯೂಲ್ ಆಗುತ್ತೆ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ ಇದು ಒಂದು ಟೆಕ್ನಿಕ್. ಏನಂದ್ರೆ ನಮ್ಗೆ ಬೇಕಾಗಿರುವಂತ ಪೋಲನ್ ಗ್ರೈನ್ಸ್ ಮೀನ್ಸ್ ಡಿಸೈರ್ಡ್ ಪೋಲನ್ ಗ್ರೈನ್ಸ್ ಆರ್ ಯೂಸ್ಡ್ ಫಾರ್ ಪಾಲಿನೇಷನ್. ನಮ್ಗೆ ಎಂತ ಪೋಲನ್ ಗ್ರೈನ್ಸ್ ಬೇಕಾಗಿರುತ್ತಲ್ಲ ಅಂತ ಪೋಲನ್ ಗ್ರೈನ್ಸ್ ತಗೊಂಡು ಪಾಲಿನೇಷನ್ ಮಾಡಿಸೋದು. ಇಟ್ಸ್ ಅ ಟೆಕ್ನಿಕ್ ವೇರ್ ವಿ ಕ್ಯಾನ್ ಯೂಸ್ ಅ ಡಿಸೈರ್ಡ್ ಪೋಲನ್ ಗ್ರೈನ್ಸ್ ಫಾರ್ ದ ಪಾಲಿನೇಷನ್. ದಟ್ ಈಸ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಅಮ್ಯಾಸ್ಕುಲೇಷನ್. ಅಮ್ಯಾಸ್ಕುಲೇಷನ್ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಬೈಸೆಕ್ಷುವಲ್ ಫ್ಲವರ್ಸ್ ಅಲ್ಲಿ ಇರುವಂತ ಆಂಥರ್ಸ್ ನ ರಿಮೂವ್ ಮಾಡ್ತೀವಿ. ಓಕೆ, ಆ ಆಂಥರ್ ಮ್ಯಾಚೂರ್ ಆಗೋಕಿನ ಬಿಫೋರ್ ನಾವು ಏನ್ ಮಾಡ್ತೀವಿ? ರಿಮೂವ್ ಮಾಡ್ತೀವಿ. ನೆಕ್ಸ್ಟ್ ಈಗ ನಾವೇನ್ ಮಾಡ್ತೀವಿ? ಬೈಸೆಕ್ಷುವಲ್ ಫ್ಲವರ್ಸ್ ಅಲ್ಲಿ ಆಂಥರ್ ನ ರಿಮೂವ್ ಮಾಡಿರ್ತೀವ. ಆಂಥರ್ ನ ರಿಮೂವ್ ಮಾಡಿದ್ವಿ ಅಂದ್ರೆ ಅದು ಏನಾಗಿರುತ್ತೆ? ಈಗ ಫಿಮೇಲ್ ಫ್ಲವರ್ ಇರುತ್ತೆ, ಫಿಮೇಲ್ ಅಂದ್ರೆ ಸ್ಟಿಗ್ಮಾ ಇರುತ್ತೆ ಅದರಲ್ಲಿ. ಓಕೆ, ಅವಾಗ ನೋಡಿ ಕವರಿಂಗ್ ದ ಎಮ್ಯಾಸ್ಕುಲೇಟೆಡ್ ಫ್ಲವರ್ ಟು ಪ್ರಿವೆಂಟ್ ದ ಕಂಟ್ಯಾಮಿನೇಷನ್. ಬೇರೆ ಯಾವುದು ಪೋಲನ್ ಗ್ರೇನ್ ಬಂದು ಆ ಫ್ಲವರ್ ಮೇಲೆ ಕೂಡಬಾರ್ದಂತ ನಾವೇನ್ ಮಾಡ್ತೀವಿ? ಅದನ್ನ ನಾವು ಕವರ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ? ಬ್ಯಾಗಿಂಗ್ ಅಂತ ಕರಿತೀವಿ. ಆಮೇಲೆ ಬ್ಯಾಗ್ ಮಾಡ್ತೀವಿ. ಡಿಸೈರ್ಡ್ ಪೋಲನ್ ಗ್ರೈನ್ಸ್ ಆರ್ ಡಸ್ಟೆಡ್ ಆನ್ ದ ಸ್ಟಿಗ್ಮಾ. ನಮ್ಗೆ ಯಾವ ರೀತಿ ಬೇಕಾಗಿರುತ್ತೆ ಆ ಪೋಲನ್ ಗ್ರೈನ್ಸ್ ನ ಸ್ಟಿಗ್ಮಾ ಮೇಲೆ ಡಸ್ಟ್ ಮಾಡಿ ಮತ್ತೆ ಫ್ಲವರ್ಸ್ ನ ಬ್ಯಾಗ್ ಮಾಡ್ತೀವಿ. ಯಾಕಂದ್ರೆ ಮತ್ತೆ ಬೇರೆ ಪೋಲನ್ ಗ್ರೈನ್ಸ್ ಬಂದು ಅದ್ರ ಮೇಲೆ ಕೂಡಬಾರ್ದು ಅಂತ. ಮತ್ತೆ ನೋಡಿ, ವೆನ್ ಸ್ಟಿಗ್ಮಾ ಆಫ್ ಬ್ಯಾಗ್ಡ್ ಫ್ಲವರ್ ಅಟೈನ್ಸ್ ರಿಸೆಪ್ಟಿವಿಟಿ ಅಂದ್ರ ಆ ಫ್ಲವರ್ ನ ಸ್ಟಿಗ್ಮಾ ಮ್ಯಾಚೂರ್ ಆದಾಗ ನಾವು ಬ್ಯಾಗ್ ಮಾಡಿರ್ತೀವಿ, ಅವಾಗ ಸ್ಟಿಗ್ಮಾ ಆಫ್ ದ ಬ್ಯಾಗ್ಡ್ ಫ್ಲವರ್ ಮೆಚೂರ್ ಆಗೈತೆ ಅನ್ಕೋರಿ. ರೆಸೆಪ್ಟಿವಿಟಿ, ಇಟ್ reaches or attains a receptivity. Mature pollen grains are collected from the anthers of the male parent and dusted on the stigma. Okay, again then the flowers are rebagged. I hope you understood. Fertilization in flowering plants. ನಾವು ಆಲ್ರೆಡಿ ನೋಡ್ಕೊಂಡು ಬಂದಿರೋ ಹಾಗೆ ಫಿಲಿಫಾರ್ಮ್ apparatus, it guides a pollen tube into
ಸೈನರ್ಜಿಡ್ಸ್. ಓಕೆ, ಅದರಲ್ಲಿ ಸೈನರ್ಜಿಡ್ಸ್ ಒನ್ ಸೈನರ್ಜಿಡ್ಸ್ಗೆ ಎಂಟರ್ ಆದ್ಮೇಲೆ ಪೋಲನ್ ಟ್ಯೂಬ್ ರಿಲೀಸಸ್ ಟೂ ಮೇಲ್ ಗ್ಯಾಮೆಟ್ಸ್. ಓಕೆ, ಅದರಲ್ಲಿ ಏನಾಗುತ್ತೆ ಅಂದ್ರೆ ಒನ್ ಮೇಲ್ ಗ್ಯಾಮೆಟ್ ಎಗ್ ಸೆಲ್ ಜೊತೆ ಫ್ಯೂಸ್ ಆಗಿ ಝೈಗೋಟ್ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಸಿನ್ಗ್ಯಾಮಿ ಅಂತ ಕರಿತೀವಿ. ಝೈಗೋಟ್ ಡಿಪ್ಲಾಯ್ಡ್ ಇರುತ್ತೆ. ಇನ್ನೊಂದ್ ಮೇಲ್ ಗ್ಯಾಮೆಟ್ ಏನಾಗುತ್ತೆ ಅಂದ್ರೆ ಪೋಲಾರ್ ನ್ಯೂಕ್ಲಿಯೈ ಜೊತೆ ಫ್ಯೂಸ್ ಆಗಿ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ನ ಫಾರ್ಮ್ ಮಾಡುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ಲು ಟ್ರಿಪ್ಲಾಯ್ಡ್ ಇರುತ್ತೆ. ಇಲ್ಲಿ ಎರಡು ಫ್ಯೂಷನ್ ಆಗೋದ್ರಿಂದ ನಾವೇನಂತ ಕರಿತೀವಿ ಅಂದ್ರೆ ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಡಬಲ್ ಫರ್ಟಿಲೈಸೇಷನ್ ಇವೆಂಟ್ ಆದ್ಮೇಲೆ ಏನಾಗುತ್ತೆ? ಸೈನರ್ಜಿಡ್ಸ್ ಡಿಜನರೇಟ್ ಆಗುತ್ತೆ. ಮತ್ತೆ ಚಲಾಜಲ್ ಎಂಡ್ ಹತ್ರ ಏನ್ ಆಂಟಿಪೋಡಲ್ ಸೆಲ್ ಫಾರ್ಮ್ ಆಗಿರುತ್ತಲ್ಲ ಅದು ಕೂಡ ಡಿಜನರೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್. ಇದರಲ್ಲಿ ಝೈಗೋಟ್ ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಎಂಡೋಸ್ಪರ್ಮ್ ಆಗಿ ಫಾರ್ಮ್ ಆಗುತ್ತೆ. ಓವರಿ ಫ್ರೂಟ್ ಆಗಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಓವ್ಯೂಲ್ ಸೀಡ್ ಆಗಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಎಂಡೋಸ್ಪರ್ಮ್. ಈ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ಲು ರಿಪೀಟೆಡ್ ಡಿವಿಷನ್ಸ್ ಆದಾಗ ಅಲ್ಲಿ ಟ್ರಿಪ್ಲಾಯ್ಡ್ ಎಂಡೋಸ್ಪರ್ಮ್ ಟಿಶ್ಯೂ ಫಾರ್ಮ್ ಆಗುತ್ತೆ. ಫಾರ್ಮ್ ಆದಾಗ ಈ ಎಂಡೋಸ್ಪರ್ಮ್ ಅಲ್ಲಿ ಏನಿರುತ್ತೆ ಅಂದ್ರೆ ಆ ಸೆಲ್ಸ್ ಇರುತ್ತಲ್ಲ ಅಲ್ಲಿ ಫುಡ್ ರಿಸರ್ವ್ ಮಟೀರಿಯಲ್ ಇರುತ್ತೆ. ಫುಡ್ ರಿಸರ್ವ್ ಮಟೀರಿಯಲ್ ಇರೋದ್ರಿಂದ ಇದು ಎಂಬ್ರಿಯೋ ನ್ಯೂಟ್ರಿಷನ್ ಕೊಡ್ತಾ ಇರುತ್ತೆ. ಸೊ ಎಂಬ್ರಿಯೋಗೆ ಎಂಡೋಸ್ಪರ್ಮ್ ನ್ಯೂಟ್ರಿಷನ್ ಕೊಡ್ತಾ ಇರೋದ್ರಿಂದ ಫಸ್ಟ್ ಎಂಡೋಸ್ಪರ್ಮ್ ಫಾರ್ಮ್ ಆಗಿ ಲೇಟರ್ ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಇಲ್ಲಿ ಏನಾಗುತ್ತಂದ್ರೆ ಅಲ್ಲಿ ನಾವು ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ನೋಡಿದ್ವಿ. ಇವಾಗ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯೈ ನೋಡ್ತಾ ಇದ್ವಿ. ಈ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯೈ ರಿಪೀಟೆಡ್ ಡಿವಿಷನ್ಸ್ ಅಲ್ಲಿ ಒಳಪಟ್ಟಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು ಫ್ರೀ ನ್ಯೂಕ್ಲಿಯರ್ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಅಂತ ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ? ಸೆಲ್ ವಾಲ್ ಫಾರ್ಮ್ ಆಗುತ್ತೆ. ಆಮೇಲೆ ಏನಾಗುತ್ತೆ? ಎಂಡೋಸ್ಪರ್ಮ್ ಸೆಲ್ಯುಲಾರ್ ಆಗುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂತ ಕರಿತೀವಿ. ಟೈಪ್ಸ್ ಆಫ್ ಸೀಡ್ಸ್ ಬಂದ್ಬಿಟ್ಟು ಟೂ ಟೈಪ್ಸ್. ಒಂದು ಎಂಡೋಸ್ಪರ್ಮಿಕ್ ಸೀಡ್ಸ್, ಇನ್ನೊಂದು ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್ ಅಂತ ಕರಿತೀವಿ. ಓಕೆ, ಯಾವ್ದ್ರಲ್ಲಿ ಎಂಡೋಸ್ಪರ್ಮ್ ಇರುತ್ತೆ ಅದಕ್ಕೆ ಎಂಡೋಸ್ಪರ್ಮಿಕ್ ಸೀಡ್ ಅಂತೀವಿ. ಸೀಡ್ಸ್ ಯಾವ್ದ್ರಲ್ಲಿ ಎಂಡೋಸ್ಪರ್ಮ್ ಲ್ಯಾಕ್ ಆಗಿರುತ್ತೆ ಅಂದ್ರೆ ಎಂಡೋಸ್ಪರ್ಮ್ ಇರೋದಿಲ್ಲ ಅವಕ್ಕ ನಾವು ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್ ಅಂತ ಕರಿತೀವಿ. ಎಂಡೋಸ್ಪರ್ಮಿಕ್ ಸೀಡ್ಸ್ಗೆ ಅಲ್ಬುಮಿನಸ್ ಸೀಡ್ಸ್ ಅಂತೀವಿ. ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್ಗೆ ನಾನ್ ಅಲ್ಬುಮಿನಸ್ ಅಂತೀವಿ. ಎಕ್ಸಾಂಪಲ್ ಫಾರ್ ಎಂಡೋಸ್ಪರ್ಮಿಕ್ ವೀಟು ಮತ್ತೆ ರೈಸು. ನಾನ್ ಎಂಡೋಸ್ಪರ್ಮಿಕ್ ಎಕ್ಸಾಂಪಲ್ ಪೀ, ಬೀನ್, ಗ್ರೌಂಡ್ ನಟ್. ಎಂಬ್ರಿಯೋ. ಎಂಬ್ರಿಯೋ ಬಂದ್ಬಿಟ್ಟು ಇದೊಂದು ಡಿಪ್ಲಾಯ್ಡ್ ಸೆಲ್. ಇದು ಝೈಗೋಟ್ ಇಂದ ಡೆವಲಪ್ ಆಗಿರುತ್ತೆ. ಎಲ್ಲಿ ಡೆವಲಪ್ ಆಗುತ್ತೆ ಅಂದ್ರೆ ಮೈಕ್ರೋಫೈಲರ್ ಎಂಡ್ ಅಲ್ಲಿ ಡೆವಲಪ್ ಆಗುತ್ತೆ. ಓಕೆ, ಫಸ್ಟ್ ಎಂಡೋಸ್ಪರ್ಮ್ ಫಾರ್ಮೇಶನ್ ಯಾವಾಗ ಎಂಡೋಸ್ಪರ್ಮ್ ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಝೈಗೋಟ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಎಂಡೋಸ್ಪರ್ಮ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಪ್ರೊವೈಡ್ ನ್ಯೂಟ್ರಿಷನ್ ಟು ದ ಎಂಬ್ರಿಯೋ. ಫಸ್ಟ್ ಇದು ಎಂಬ್ರಿಯೋ ನ್ಯೂಟ್ರಿಷನ್ ಪ್ರೊವೈಡ್ ಮಾಡುತ್ತೆ. ಅದಕ್ಕೆ ಫಸ್ಟ್ ಎಂಡೋಸ್ಪರ್ಮ್ ಫಾರ್ಮ್ ಆದ್ಮೇಲೆ ಎಂಬ್ರಿಯೋ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಬಂದು ಡೈಕಾಟಿಲೆಡಾನಸ್ ಎಂಬ್ರಿಯೋ. ಇದರಲ್ಲಿ ಎಂಬ್ರಿಯೋನಲ್ ಆಕ್ಸಿಸ್ ಇರುತ್ತೆ ಮತ್ತೆ ಕಾಟಿಲೆಡಾನಸ್ ಇರುತ್ತೆ. ಎಂಬ್ರಿಯೋನಲ್ ಆಕ್ಸಿಸ್ ಅಂದ್ರೆ ಏನು? ದಿಸ್ ಅ ಮೇನ್ ಆಕ್ಸಿಸ್ ಆಫ್ ದ ಎಂಬ್ರಿಯೋ. ಅಲ್ಲಿ ಏನಾಗುತ್ತೆ ಅಂದ್ರೆ ಡಿಫ್ರೆಂಟ್ ರೀಜನ್ಸ್ ಆಗಿ ಡಿವೈಡ್ ಮಾಡುತ್ತೆ. ಕಾಟಿಲೆಡಾನ್ಸ್ ಅಂದ್ರೆ ಏನು? ಸೀಡ್ ಲೀವ್ಸ್. ಅದು ಏನ್ ಮಾಡುತ್ತೆ? ಫುಡ್ ಸ್ಟೋರೇಜ್ ಆಗುತ್ತೆ. ಆಮೇಲೆ ಇಟ್ ಪ್ರೊವೈಡ್ ಅ ನರಿಶ್ಮೆಂಟ್ ಟು ಡೆವಲಪಿಂಗ್ ರಾಡಿಕಲ್ ಅಂಡ್ ಪ್ಲುಮಿಲ್. ರಾಡಿಕಲ್ ಅಂದ್ರೆ ಏನು? ರೂಟ್ ಟಿಪ್. ಪ್ಲುಮಿಲ್ ಅಂದ್ರೆ ಸ್ಟೆಮ್ ಟಿಪ್. ಓಕೆ, ನೆಕ್ಸ್ಟ್ ಎಪಿಕೊಟೈಲ್ ಮತ್ತೆ ಹೈಪೋಕೊಟೈಲ್. ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಏನು ಎಂಬ್ರಿಯೋನಲ್ ಆಕ್ಸಿಸ್ ಅಬೋ ಇರುತ್ತೆ. ಇಟ್ಸ್ ಅ ಪಾರ್ಟ್ ಆಫ್ ಎಂಬ್ರಿಯೋನಲ್ ಆಕ್ಸಿಸ್. ಸಾರಿ, ಇಟ್ಸ್ ಅ ಪಾರ್ಟ್ ಆಫ್ ಎಂಬ್ರಿಯೋನಲ್ ಆಕ್ಸಿಸ್. ಎಪಿಕೊಟೈಲ್ ಇಸ್ ಅ ಪಾರ್ಟ್ ಆಫ್ ಎಂಬ್ರಿಯೋನಲ್ ಆಕ್ಸಿಸ್. ಇದು ಕಾಟಿಲೆಡಾನ್ ಅಬೋ ಇರುತ್ತೆ. ಓಕೆ, ಮತ್ತೆ ಇದು ಎಲ್ಲಿ ಟರ್ಮಿನೇಟ್ಸ್ ವಿತ್ ಪ್ಲುಮ್ಯೂಲ್. ಪ್ಲುಮ್ಯೂಲ್ ಸ್ಟೆಮ್ ಟಿಪ್ ಆಲ್ರೆಡಿ ಹೇಳ್ದಂಗೆ ಇದು ಪ್ಲುಮಿಲ್ ಜೊತೆ ಟರ್ಮಿನೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹೈಪೋಕೊಟೈಲ್. ಇದು ಎಲ್ಲಿರುತ್ತೆ ಅಂದ್ರೆ ಬಿಲೋ ದ ಕಾಟಿಲೆಡಾನಸ್ ಇರುತ್ತೆ. ಇಟ್ ಈಸ್ ಅ ಪಾರ್ಟ್ ಆಫ್ ಎಂಬ್ರಿಯೋನಲ್ ಆಕ್ಸಿಸ್. ಇದು ಕಾಟಿಲೆಡಾನ್ ಕೆಳಗಿರುತ್ತೆ. ಇದು ಟರ್ಮಿನೇಟ್ಸ್ ಅಟ್ ದ ರಾಡಿಕಲ್. ಓಕೆ, ರೂಟ್ ಟಿಪ್ ಈಸ್ ಕವರ್ಡ್ ವಿತ್ ದ ರೂಟ್ ಕ್ಯಾಪ್. ಮೊನೊಕಾಟಿಲೆಡಾನಸ್ ಎಂಬ್ರಿಯೋ. ಓಕೆ, ಕಾಟಿಲೆಡಾನ್ ಇದು ಎಂಬ್ರಿಯೋನಲ್ ಆಕ್ಸಿಸ್ ಒನ್ ಸೈಡ್ ಮಾತ್ರ ಇರುತ್ತೆ ಈ ಕಾಟಿಲೆಡಾನ್. ಓಕೆ, ಮತ್ತೆ ಪ್ಲುಮಿಲ್ ಬಂದು ಶೂ ಟಿಪ್, ರಾಡಿಕಲ್ ಬಂದು ರೂಟ್ ಟಿಪ್. ಸೀಲೋಪ್ಟೈಲ್ ಇದು ಏನಂದ್ರೆ ಪ್ಲುಮಿಲ್ ನ ಎನ್ಕ್ಲೋಸ್ ಮಾಡ್ತಾ ಇರುವಂತ ಒಂದು ಶೀಟ್ ಅವರ ಲೇಯರ್ ಅಂತ ಹೇಳ್ಬೋದು. ಅಂಡ್ ಫ್ಯೂಲಿ ಪ್ರೈಮೋಡಿಯಾ ಅಂತಂದ್ರೆ ಇದು ಗ್ರೂಪ್ ಆಫ್ ಸೆಲ್ಸ್ ಇರುತ್ತೆ. ಅದು ಲೀಫ್ ಆಗಿ ಡೆವಲಪ್ ಆಗ್ತಾ ಇರುತ್ತೆ. ಅಂತ ಸೆಲ್ಸ್ ಎನ್ಕ್ಲೋಸ್ ಮಾಡುವಂತ ಶೀಟ್ ಏನಂತೀವಿ? ಸೀಲೋಪ್ಟೈಲ್ ಅಂತ ಕರಿತೀವಿ. ಆಮೇಲೆ ಇದು ರಾಡಿಕಲ್ ನ ಎನ್ಕ್ಲೋಸ್ ಮಾಡಿ ಮತ್ತೆ ರೂಟ್ ಕ್ಯಾಪ್ ನ ಎನ್ಕ್ಲೋಸ್ ಮಾಡಿದಾಗ ನಾವು ಸೀಲೋರೈಸಾ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸೀಡ್. ಇದು ಫರ್ಟಿಲೈಸ್ಡ್ ಓವ್ಯೂಲ್. ಓಕೆ, ಆಮೇಲೆ ಏನಾಗುತ್ತಂದ್ರೆ ಈ ಓವಿಲ್ ನ ಇಂಟಿಗ್ಯುಮೆಂಟ್ಸ್ ಇರುತ್ತಲ್ಲ ಅಥವಾ ಲೇಯರ್ಸ್ ಅಂತ ಅನ್ಕೊಳ್ಳಿ, ಅವು ತುಂಬಾ ಹಾರ್ಡ್ ಇರುತ್ತೆ. ಯಾಕಂದ್ರೆ ಟು ಫಾರ್ಮ್ ದ ಸೀಡ್ ಕೋಟ್ ಅನ್ನ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಮೈಕ್ರೋಫೈಲ್ ಈಸ್ ಪ್ರೆಸೆಂಟ್ ಇನ್ ದ ಸೀಡ್ ಕೋಟ್. ಓಕೆ, ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ದ ಎಂಬ್ರಿಯೋ ಮೇ ಎಂಟರ್ ಇನ್ ಟು ಅ ಸ್ಟೇಟ್ ಆಫ್ ಇನ್ಆಕ್ಟಿವಿಟಿ ಕಾಲ್ಡ್ ಅ ಡಾರ್ಮೆನ್ಸಿ. ಟೈಪ್ಸ್ ಆಫ್ ಸೀಡ್ಸ್ ಬಂದ್ಬಿಟ್ಟು ಮೊನೊಕಾಟಿಲೆಡಾನಸ್ ಸೀಡ್ಸ್,
and dicotyledon. Example for monocotyledonous is rice and example for dicotyledonous seed is chana. Fruit. ಓವ್ಯೂಲ್ ಸೀಡ್ ಆಗಿ ಡೆವಲಪ್ ಆಗುತ್ತೆ. ಓವರಿ ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ಫ್ರೂಟ್ ಅಲ್ಲಿ ಬಂದ್ಬಿಟ್ಟು 3 ಲೇಯರ್ಸ್ ಇರುತ್ತೆ. ಎಪಿಕಾರ್ಪ್, ಮಿಸೋಕಾರ್ಪ್ ಮತ್ತು ಎಂಡೋಕಾರ್ಪ್. ಎಪಿಕಾರ್ಪ್ ಬಂದ್ಬಿಟ್ಟು ಔಟರ್ ಲೇಯರ್, ಎಪಿಕಾರ್ಪ್ ಬಂದ್ಬಿಟ್ಟು ಔಟರ್ ಲೇಯರ್, ಮಿಸೋಕಾರ್ಪ್ ಬಂದ್ಬಿಟ್ಟು ಮಿಡಲ್ ಲೇಯರ್, ಎಂಡೋಕಾರ್ಪ್ ಬಂದ್ಬಿಟ್ಟು ಇನ್ನರ್ ಲೇಯರ್. These 3 layers constitute together and called as pericarp ಅಂತ ಕರಿತೀವಿ ಅಥವಾ ಫ್ರೂಟ್ ವಾಲ್ ಅಂತ ಕರಿತೀವಿ. ಟ್ರೂ ಫ್ರೂಟ್ ಅಂದ್ರೆ ಏನು? ಯಾವ ಫ್ರೂಟ್ ಓವರಿಯಿಂದ ಡೆವಲಪ್ ಆಗುತ್ತೆ ಅದಕ್ಕೆ ನಾವು ಟ್ರೂ ಫ್ರೂಟ್ ಅಂತ ಕರಿತೀವಿ. ಓವರಿ ಬಿಟ್ಟು ಬೇರೆ ಪಾರ್ಟ್ ಇಂದ ಡೆವಲಪ್ ಆದ್ರೆ ನಾವು ಅದಕ್ಕೆ ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಬೇರೆ ಪಾರ್ಟ್ ಅಂದ್ರೆ ಯಾವುದು? ಥಲಾಮಸ್. It is also contribute in the formation of the thalamus also contribute in the formation of the fruit. Okay. ಎಕ್ಸಾಂಪಲ್ ಫಾರ್ ಟ್ರೂ ಫ್ರೂಟ್ ಯಾವುದು ಅಂದ್ರೆ ಟೊಮ್ಯಾಟೊ, ಗ್ರೇಪ್ಸ್ ಮತ್ತೆ ಬನಾನಾ. ಫಾಲ್ಸ್ ಫ್ರೂಟ್ ಗೆ ಎಕ್ಸಾಂಪಲ್ಸ್ ಯಾವ್ದಂದ್ರೆ ಆಪಲ್, ಪಿಯರ್, ಸ್ಟ್ರಾಬೆರಿ ಮತ್ತೆ ಕ್ಯಾಶ್ಯೂ. ಓಕೆ. ಪಾರ್ಥಿನೋಕಾರ್ಪಿಕ್ ಫ್ರೂಟ್ಸ್ ಅಂದ್ರೆ ಏನು? ಸೀಡ್ಲೆಸ್ ಫ್ರೂಟ್ಸ್. ಓಕೆ. ದೇ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್. ದ ಎಕ್ಸಾಂಪಲ್ ಇಸ್ ಬನಾನಾ. ನೆಕ್ಸ್ಟ್ ಬಂದ್ಬಿಟ್ಟು ಅಪೋಮಿಕ್ಸಿಸ್. ದೀಸ್ ಪ್ರೊಡ್ಯೂಸಸ್ ಸೀಡ್ಸ್. ಇವು ಸೀಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಬಟ್ ವಿತೌಟ್ ಫರ್ಟಿಲೈಸೇಷನ್. ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಫಾರ್ಮ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಫರ್ಟಿಲೈಸೇಷನ್ ಆಗಲ್ಲ, ಅದಕ್ಕೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತೀವಿ. ಬಟ್ ದಟ್ ಮಿಮಿಕ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಯಾಕಂದ್ರೆ ದಟ್ ಮಿಮಿಕ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಅಲ್ಲಿ ಸೀಡ್ ಫಾರ್ಮ್ ಆಗುತ್ತಲ್ವಾ ವಿತೌಟ್ ಫರ್ಟಿಲೈಸೇಷನ್, ಅದಕ್ಕೆ ನಾವೇನಂತ ಕರಿತೀವಿ? ಇಟ್ಸ್ ಅ ಫಾರ್ಮ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ದಟ್ ಮಿಮಿಕ್ಸ್ ಅ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಓಕೆ. ನ್ಯೂಸಿಲರ್ ಸೆಲ್ಸ್ ಏನ್ ಮಾಡುತ್ತಂದ್ರೆ ಅದು ಸರೌಂಡಿಂಗ್ ಆಫ್ ದಿ ಎಂಬ್ರಿಯೋ ಸ್ಯಾಕ್. ನ್ಯೂಸಿಲರ್ ಸೆಲ್ಸ್ ವಿಚ್ ಸರೌಂಡಿಂಗ್ ಆಫ್ ದಿ ಎಂಬ್ರಿಯೋ ಸ್ಯಾಕ್ ಡಿವೈಡ್ ಆಗಿ ಏನ್ ಮಾಡುತ್ತಂದ್ರೆ ಎಂಬ್ರಿಯೋಸ್ ಅನ್ನ ಫಾರ್ಮ್ ಮಾಡುತ್ತೆ. ಎಕ್ಸಾಂಪಲ್ ಯಾವ್ದಂದ್ರೆ ಮ್ಯಾಂಗೋ ಮತ್ತೆ ಸಿಟ್ರಸ್ ಫ್ರೂಟ್ಸ್. ನೆಕ್ಸ್ಟ್ ಬಂದು ಪಾಲಿ ಎಂಬ್ರೇನಿ. ಮೋರ್ ದೆನ್ ಒನ್ ಎಂಬ್ರಿಯೋ ಪ್ರೆಸೆಂಟ್ ಇದ್ದಾಗ, ಇದಕ್ಕೆ ಸೀಡ್ ಅಲ್ಲಿ ಪ್ರೆಸೆಂಟ್ ಇದ್ದಾಗ ಪಾಲಿ ಎಂಬ್ರೇನಿ ಅಂತ ಕರಿತೀವಿ. ಎಕ್ಸಾಂಪಲ್ ಸಿಟ್ರಸ್ ಫ್ರೂಟ್ಸ್ ಲೈಕ್ ಲೆಮನ್ ಅಂಡ್ ಆರೆಂಜ್. So this was a quick revision of the sexual reproduction in flowering plants, and this is important for the examination point of view. All the topics were covered in this session. If you like this video, please like, share and subscribe. Thank you.